ಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ರಸ್ತೆ ಸಾರಿಗೆ ಸಂಸ್ಥೆಯ ನಿವೃತ್ತಿ ನೌಕರರು ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಮುಖ್ಯ ಮುಖ್ಯವಾದ ಧ್ಯೇಯ ಅಂದ್ರೆ ಸಂಸ್ಥೆಗಳಲ್ಲಿ ಸುಮಾರು 30ರಿಂದ 35-40 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ ನಿವೃತ್ತ ನೌಕರರಿಗೆ ಕೇವಲ 1ರಿಂದ 3,000 ಅಷ್ಟೇ, 1,000ದಿಂದ 3,000 ತಿಂಗಳಿಗೆ ಮಾಶಾಸನ ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಹಾಗೆ ಅಲ್ಪ ಹಣದಿಂದ ಜೀವನ ನಿರ್ವಹಣೆ, ಕುಟುಂಬ ನಿರ್ವಹಣೆ ಕಷ್ಟಕರ. ವಂತಿಕೆ ಹಣ ನಮ್ಮದು, ವಂತಿಕೆ ಹಣ ನಮ್ಮದು, ವಂತಿಕೆ ಹಣ ನಮ್ಮದು. ಆತ್ಮೀಯ ಸ್ವಾಗತವನ್ನು ಕಾರ್ಯಕಾರಿ ಮಂಡಳಿಯಿಂದ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಜ್ಯೇಷ್ಠ ಭಾರತ್ ನ್ಯಾಯಯುತವಾದ ಪಿಂಚಣಿ ಬೇಕೇ ಬೇಕು. ಪಿಂಚಣಿದಾರರಿಗೆ ಜಯವಾಗಲಿ, ಜಯವಾಗಲಿ. ನ್ಯಾಯಾಲಯದ ಆದೇಶವನ್ನು ಇವತ್ತು ನಾವು ಬಿಎಂಟಿಸಿ ಮತ್ತು ಕೆಎಸ್ಆರ್ಸಿ ನಿವೃತ್ತ ನೌಕರರ ಸಂಘದ ಸಂಘಟನೆಯಿಂದ ಇವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಪರಿಣಾಮಕಾರಿ ನಡೆಸ್ತಾ ಇದ್ದೀವಿ. ನಮ್ಮ ಬೇಡಿಕೆ ಒಂದೇ ಅಂಶದ ಬೇಡಿಕೆ ಏನಂತಂದರೆ ನಮಗೆ ನ್ಯಾಯ ಸಂಬಂಧವಾದ ಒಂದು ಪಿಂಚಣಿಯನ್ನು ನೀಡಬೇಕು. ಯಾಕೆಂದರೆ ಸರ್ವೋಚ್ಚ ನ್ಯಾಯಾಲಯ ಆರ್ಸಿ ಗುಪ್ತಾ ಪ್ರಕರಣದಲ್ಲಿ 4/10/2016 ಜಡ್ಜ್ಮೆಂಟ್ ಕೊಟ್ಟಿದೆ. ಆ ಜಡ್ಜ್ಮೆಂಟಲ್ಲಿ ಎಲ್ಲ ಅಂಶಗಳಿಗೂ ಕೂಡ ವಿಮರ್ಶೆ ಮಾಡಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಆ ತೀರ್ಪಿನ ಪ್ರಕಾರ ನಮಗೆ ಪಿಂಚಣಿಯನ್ನು ಪ್ರಾಧಿಕಾರ ಮತ್ತು ಕೇಂದ್ರ ಸರ್ಕಾರ ನೀಡ್ತಾ ಇಲ್ಲ. ಅದರಿಂದ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮದ ರೂಪುರೇಷೆ ಏನು ಅಂತಂದರೆ ನಾವು ಈ ಒಂದು ಭವಿಷ್ಯ ನಿಧಿ ಪ್ರಾಧಿಕಾರ ಮತ್ತು ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇವತ್ತು ನಾವು ಒಂದು ನಿರ್ಣಯ ಕೈಗೊಳ್ತೀವಿ. ಮತ್ತು ಈ ಒಂದು ಸಮಾವೇಶದ ಕೊನೆಯಲ್ಲಿ ನಾವು ರಾಜ್ಯದ ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಪತ್ರದ ಜೊತೆ ಪ್ರಧಾನಮಂತ್ರಿಯವರಿಗೆ ಉಲ್ಲೇಖಿಸತಕ್ಕಂಥ ಪತ್ರದ ಮನವಿಯೂ ಸಹ ನಾನು ಕೆಎಂಟಿಸಿನಲ್ಲಿ ಮುಖ್ಯ ಕಾನೂನಾಧಿಕಾರಿ ನಿವೃತ್ತಿಯಾಗಿದ್ದೀನಿ. ನಾನು 2014ರಲ್ಲಿ ನಿವೃತ್ತಿಯಾದೆ. 2014ರಲ್ಲಿ ನಾನು ನಿವೃತ್ತಿಯಾದಾಗ 2,081 ರೂಪಾಯಿ ಪೆನ್ಷನ್ ಫಿಕ್ಸ್ ಆಯಿತು. 2014ರಿಂದ ಇವತ್ತಿನವರೆಗೂ ಕೂಡ ನನಗೆ 2,081 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಯಾವುದೇ ಮೆಡಿಕಲ್ ಅಲವೆನ್ಸ್ ಇಲ್ಲ, ಮತ್ತು ಯಾವುದೇ DA ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಈಗ ಕಳೆದ 7 ವರ್ಷಗಳಿಂದ ನನಗೆ ಏನು ಪೆನ್ಷನ್ ಕೊಡ್ತಾ ಇದ್ದಾರೆ 2,081, ಅದೇ ಇವತ್ತು ಕೂಡ ನಾನು ಬೆಳೀತಾ ಇದ್ದೀನಿ. ಸರ್, ಇನ್ನೊಂದು ಹೇಳ್ಬೇಕು ಅಂತಂದರೆ ನಾನು ಸುಮಾರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ನನ್ನಂತೆಯೇ ಸುಮಾರು ಲಕ್ಷಾಂತರ ಜನ ಕೆಎಸ್ಆರ್ಟಿ ನೌಕರರು 4 ನಿರ್ಗಮನೆಯಿಂದ ನಿವೃತ್ತಿಯಾಗಿದ್ದಾರೆ. ಅವರಿಗೂ ಕೂಡ 1,000, 2,000, 3,000 ಪೆನ್ಷನ್ ಬರ್ತಾ ಇದೆ. ಇದು ತುಂಬ ಅನ್ಯಾಯ. ನಮ್ಮ ಬೇಡಿಕೆನ ಇದನ್ನು ಈಡೇರಿಸಬೇಕು ಅಂತೇಳಿ ನಾವು ಕಳೆದ ನವೆಂಬರ್ನಲ್ಲಿ ಈ ಒಂದು ಮೌರ್ಯ ವೃತ್ತದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವು. ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಕೇಂದ್ರ ಸರ್ಕಾರ ಮತ್ತು ಭವಿಷ್ಯ ನಿಧಿ ಪ್ರಾಧಿಕಾರ ಕೊಟ್ಟು, ಆದರೆ ಇವತ್ತಿಗೂ ಕೂಡ ನಮಗೆ ಯಾವುದೇ ರೀತಿಯಾದ ಒಂದು ರಿಪ್ಲೈನ ಕೊಟ್ಟಿಲ್ಲ. ಅವರ ಒಂದು ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಮುಂದುವರೆದಂತೆ ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಾವು ನಮಗೆ ಗುರಿ ತಲುಪುವವರೆಗೂ, ನಮಗೆ ನ್ಯಾಯ ಸಿಕ್ಕವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವು ಈ ಹೋರಾಟ ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಸರ್ಕಾರ ಅವೈಜ್ಞಾನಿಕವಾಗಿ ಏನು ಪಿನ್ಷನ್, ನಾನು ಅವೈಜ್ಞಾನಿಕವಾಗಿ ಅಂತ ಕರಿತೇನೆ. ನಮ್ಮ ನಾಯಕರು ದೀರ್ಘವಾಗಿ ಅದನ್ನು ಕೋರ್ಟ್ ಆದೇಶವನ್ನು ಕೂಡ ಹೇಳಿದ್ದಾರೆ. ಬಹುಶಃ ನಿಮ್ಗೆಲ್ಲರೂ ಕೂಡ ನಿವೃತ್ತಿ ನಂತರ ಅದು ನೀವು ಕೂಡ ಪ್ರಾಮಾಣಿಕವಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ನಿವೃತ್ತಿ ನಂತರ ನಾವು ನೆಮ್ಮದಿಯಾಗಿರ್ಬೇಕಾದಂಥ ಸಂದರ್ಭವನ್ನು ಸೃಷ್ಟಿ ಮಾಡಬೇಕಾದಂಥ ಏನು ಎಲ್ಲ ಸರ್ಕಾರಗಳು ಸೇರಿ, ಇದೊಂದೇ ಅಂತಲ್ಲ, ಎಲ್ಲ ಸರ್ಕಾರಗಳು ಸೇರಿ ನಿಮಗೆ ಯಾವುದೇ ಥರದ ನೆಮ್ಮದಿಯಾಗಿ ಬದುಕ್ತಾನೆ ಹೋರಾಟವನ್ನು ಮಾಡಲಿ ಅಂತೇಳಿ ಈ ಸಂದರ್ಭವನ್ನು ತಂದಿರ್ತಕ್ಕಂಥದ್ದು ವಿಷಾದೀಯ ಸಂಗತಿ. ಏನು 1995 EPS ಸ್ಕೀಮನ್ನು ಮಾಡಿದ್ರು, ಅದು ನನ್ನ ಪ್ರಕಾರ ಅವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಒಂದು ಸ್ಕೀಮ್. ಅದು ಏನು ನಮ್ಮ ಸಾಹೇಬರು ಹೇಳಿದ್ರು, 34,000 ಕೋಟಿ ಅನ್ಕ್ಲೈಮ್ಡ್ ಅಮೌಂಟ್ ಇದೆ. ಅದನ್ನು ಇಂಟ್ರೆಸ್ಟೇ ತಗೊಂಡು ಹೋದ್ರೆ ಅವ್ರಿಗೆ ವರ್ಷಕ್ಕೆ 34,000, 3,400 ಕೋಟಿ ಕೂಡ ಇಂಟ್ರೆಸ್ಟ್ ಬರುತ್ತೆ.
ಆ ಇಂಟ್ರೆಸ್ಟ್ ಅಂತಾನೆ ನಿಮಗೆ ಪೆನ್ಷನ್ ಕೊಡುವಂತ ಕೆಲಸವನ್ನು ಮಾಡಬಹುದು. ಆದ್ರೆ ಕೆಲವೊಂದು ಉದ್ದಿಮೆಗಳ ಏನು ಅವರ ಸಾಲವನ್ನ 64,000 ಕೋಟಿ ಈಗ ತಾನೇ ಮೊನ್ನೆ 6 ತಿಂಗಳಿಂದ ಮನ್ನಾ ಮಾಡಿದ್ರು. ಆ ಉದ್ಯಮೆದಾರ ಈ ವರ್ಷ ಅವನೇನಾದ್ರೂ ಕಳ್ಕೊಂಡ್ರೆ ಮುಂದಿನ ವರ್ಷ ಅದೇ ಪ್ರಾಡಕ್ಟ್ ಮೇಲೆ ಟ್ಯಾಕ್ಸ್ ಹಾಕೋ, ಇನ್ನೊಂದು ರೇಟ್ ಜಾಸ್ತಿ ಮಾಡೋ, ಅದಕ್ಕಿಂತ ಡಬಲ್ ಪ್ರಾಫಿಟ್ ಅನ್ನು ಮಾಡ್ತಕ್ಕಂಥ ಅವಕಾಶ ಕೂಡ ಇದೆ. ಆದರೆ ನಿಮಗೆ ಯಾವುದೇ ತರದ ಜೀವನಾಂಶಕ್ಕೆ ಇಲ್ಲದೆ ಇದ್ರೆ ಕನಿಷ್ಠ 15,000 ರಿಂದ 20,000 ನಿಮಗೆ ಫಿಕ್ಸೆಡ್ ಪಿನ್ಷನ್ ಕೊಡುವಂತ ವ್ಯವಸ್ಥೆ ಈ ದೇಶದಲ್ಲಿ ಬರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಏನವ್ರು ಕೊಡೋದು, ನಮ್ಮ ರಂಗನಾಥ್ ಅವ್ರು ಹೇಳ್ತಾ ಇದ್ರು ಕೆಲವೊಬ್ರಿಗೆ 500 ರೂಪಾಯಿ ಬರುತ್ತೆ ಅಂತ. 500 ರೂಪಾಯಿ 30 ವರ್ಷ ದೀರ್ಘ ಸರ್ವಿಸ್ ಮಾಡಿದಿರಿ. 3,000 ಎಲ್ಲಿ ನಿಮ್ಮ ಔಷಧಿಗೆ ಸಿಗಲ್ಲ. ಬಹಳಷ್ಟು ಜನ ನಿಮ್ಮ ಕೆಲಸದ ಒತ್ತಡದಲ್ಲಿ ಅನೇಕ ಜನ 90% ನನ್ನ ಪ್ರಕಾರ ಶುಗರ್ ಬಂದಿರ್ತದೆ, BP ಬಂದಿರ್ತದೆ, ಮೆಡಿಸಿನ್ಗೂ ಕೂಡ ಸಾಲಲ್ಲ.